ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶುಭ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ನೀವು ನೋಡಿರೋ ಹಾಗೆ ತಮ್ನೇಲಲ್ಲಿ ಬ್ಯಾಗ್ಲೆಸ್ ಡೇ. ಸೊ ಅದ್ರ ಬಗ್ಗೆ ಏನು, ಅದು ಹೇಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಅದು ಯಾವ ಥರ ಆಚರಿಸ್ತಾರೆ, ಯಾವತ್ತು ಆಚರಿಸ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮತ್ತು ಇದ್ರ ಜೊತೆ ಇನ್ನೂ ಒಂದು ಹೇಳೋದಿದೆ, ಅದು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ. ಅದರಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನನ್ನ ವಿಡಿಯೋ ಫುಲ್ ನೋಡಿ, ಒಂಚೂರು ಸ್ಕಿಪ್ ಮಾಡ್ದೇ ಪೂರ್ತಿ ನೋಡಿದ್ರೆ ನಿಮಗೆ ಎರಡು ವಿಷಯನೂ ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಬನ್ನಿ ಇವತ್ತು ನಮ್ಮದು ಬ್ಯಾಗ್ಲೆಸ್ ಡೇ ಬಗ್ಗೆ ಮಾತಾಡೋಣ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಬೆಂಗಳೂರಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಅನೌನ್ಸ್ ಮಾಡಿದ್ದಾರೆ. ಏನಂತ? ಬ್ಯಾಗ್ಲೆಸ್ ಡೇ. ಒಂದು ದಿನ, ತಿಂಗಳಲ್ಲಿ ಒಂದು ದಿನ ಬ್ಯಾಗ್ಲೆಸ್ ಡೇ. ಮಕ್ಕಳು ಸ್ಕೂಲು ಕಾಲೇಜಿಗೆ ಹೋಗ್ತಿರೋ ಮಕ್ಕಳು ಆ ಒಂದು ದಿನ ಬ್ಯಾಗ್ನ ತೊಗೊಂಡು ಹೋಗೋಂಗಿಲ್ಲ. ಯಾವುದೇ ಥರ ಟೆಕ್ಸ್ಟ್ ಬುಕ್ಸು ಏನೂ ತೊಗೊಂಡು ಹೋಗೋಂಗಿಲ್ಲ, ಬರೀ ಮಜಾ ಮಾಡೋಕ್ಕೆ ಅನ್ನೋ ಥರ. ಸೊ ಇದು ಎಲ್ಲರಿಗೂ ಗೊತ್ತಾಗುತ್ತೆ, ಒಂಥರ ಹಬ್ಬನೇ ಮಕ್ಕಳಿಗೆ. ಈ ಥರ ಒಂದು ದಿನ ಬಂದರೆ ತುಂಬ ಹಬ್ಬ ಅಂತಲೇ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದು ಯಾವತ್ತು ಅಂತಂದರೆ ಸಂಭ್ರಮ ಶನಿವಾರ ಅಂತ ಹೆಸರಿಟ್ಟಾರೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಯಾವತ್ತು ಅಂತ. ಶನಿವಾರ ದಿನ ಸಂಭ್ರಮ ಶನಿವಾರ ಅಂತ ಇಟ್ಟರೆ ಶನಿವಾರ ದಿನ ಬ್ಯಾಗ್ಲೆಸ್ ಡೇ. ಸೊ ಅದು ಎವ್ರಿ ಮಂತ್ ಥರ್ಡ್ ಸ್ಯಾಟರ್ಡೆ ಯಾವಾಗ ಬರುತ್ತೆ ತಿಂಗಳಲ್ಲಿ, ಆವತ್ತು ಬ್ಯಾಗ್ಲೆಸ್ ಡೇ. ಆಯಿತಾ? ಅವತ್ತು ಏನೂ ಬುಕ್ಸು ತೊಗೊಂಡು ಹೋಗೋಂಗಿಲ್ಲ. ಮಕ್ಕಳಿಗೆ ಬರೀ ಆ್ಯಕ್ಟಿವಿಟೀಸು, ಕ್ರಿಯೇಟಿವ್ ಆ್ಯಕ್ಟಿವಿಟೀಸು, ಆರ್ಟ್ಸು, ಡ್ಯಾನ್ಸು, ಪೇಂಟಿಂಗು, ಯೋಗ, ಮತ್ತು ಫಿಸಿಕಲ್ ಎಕ್ಸಸೈಸು, ಮತ್ತು ಮೆಂಟಲಿಗೆ ಟ್ರೈನ್ ಆಗೋ ಥರ ಎಕ್ಸಸೈಸು, ಮತ್ತು ಅದಕ್ಕೆ ಬೇಕಾಗಿರೋ ಆಟ ಆಡೋ ಥರದ್ದು ಎಲ್ಲ ಹೇಳ್ಕೊಡ್ತಾರೆ. ಸ್ಕೂಲ್ಗೆ ಹೋಗ್ತಿದ್ದಾಗ ಎಷ್ಟು ಪ್ರೆಷರ್ ಇರ್ತಾಯಿತ್ತು. ದಿನ ಸ್ಕೂಲ್ಗೆ ಹೋಗಬೇಕು, ಬುಕ್ಸ್ ತೊಗೊಂಡೋಗ್ಬೇಕು, ಅಷ್ಟು ದಪ್ಪ ಬ್ಯಾಗ್ ಮಾಡಿಕೊಂಡು ಎಲ್ಲ ಬುಕ್ಸ್ ತೊಗೊಂಡು ಹೋಗಿ ಅಲ್ಲಿ ಓದಿ ಬರೆದು, ಏನಾದರೂ ರಜೆ ಹಾಕ್ಬಿಟ್ಟಿದ್ರಂತೂ ಸಿಕ್ಕಾಬಟ್ಟೆ ನೆನ್ನೆ ಮೊನ್ನೆದೆಲ್ಲ ಇಟ್ಕೊಂಡು ಕ್ಲಾಸ್ ನೋಟ್ಸ್ ಎಲ್ಲ ಬರೆದು ಮನೆಗೆ ಬಂದು ಅದ್ರ ಹೋಮ್ವರ್ಕ್ ಎಲ್ಲ ಬರೆದು ತುಂಬಾ ಇರ್ತಿತ್ತು ಪ್ರೆಷರು. ಸೊ ಅದು ಏನಾದರೂ CBSE ICSE ಬೋರ್ಡಲ್ಲಿ ಇದ್ಬಿಟ್ರಂತೂ ಕೇಳೋ ಹಾಗೆ ಬೇಕಾಗಿಲ್ಲ. ಎಷ್ಟು ಪ್ರೆಷರ್ ಅಂದರೆ ಒಂಥರ ಮಕ್ಕಳಿಗೆ, ಯಪ್ಪ ಯಾಕಾದರೂ ಓದಬೇಕು, ಸ್ಕೂಲಿಗೆ ಹೋಗ್ಬೇಕಾ ಬೆಳಗ್ಗೆ ಎದ್ದು, ಇಲ್ಲ ಹೋಗಲಿಲ್ಲ ಅಂದರೆ ಇನ್ನೆಷ್ಟು ಇರುತ್ತೆ ತಲೆನೋವು, ಬರೆಯೋದು ನಾಳೆ ಅನ್ನೋ ಥರ ಟೆನ್ಷನ್ ಇರ್ತಾಯಿತ್ತು. ಬಟ್ ಇವಾಗ ಅದು ನೋಡಿಕೊಂಡು ಗೌರ್ಮೆಂಟ್ ಅವರು ಏನಂದರೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಅವರು ಗೌರ್ಮೆಂಟ್ ಸ್ಕೂಲು ಮತ್ತು ಪ್ರೈವೇಟ್ ಸ್ಕೂಲ್, ಏಡೆಡ್ ಸ್ಕೂಲ್ಗಳಲ್ಲೆಲ್ಲ ಥರ್ಡ್ ಸ್ಯಾಟರ್ಡೆ ಈ ಥರ ಡಿಸೈಡ್ ಮಾಡಿದ್ದಾರೆ. ಸೊ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡಬೇಕು. ಸೊ ಈ ಥರ ಒಂದು ಸ್ಕೀಮು ಬಂದಿದೆ ಮಕ್ಕಳಿಗೋಸ್ಕರ. CSERT ಅವರು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅವರು ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ ಟೀಚರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ. ಸೊ ಥರ್ಡ್ ಸ್ಯಾಟರ್ಡೆ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಅದರಿಂದ ಏನು ಪ್ರಯೋಜನ ಅಂತ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ಅದರಿಂದ ಏನು ಪ್ರಯೋಜನ ಅಂತ ಕೇಳೋದಿದ್ರೆ ಒಂದು ಹೇಳ್ತೀನಿ ನೋಡಿ. ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಬಗ್ಗೆ ಕೇರ್ ತೊಗೋಬೇಕು. ಮಕ್ಕಳದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ಮಕ್ಕಳಲ್ಲಿ ಕಮ್ಮಿ ಆಗಿದೆ. ಇವಾಗ ನಾವು ಅಷ್ಟೇ ಮಕ್ಕಳಿಂದ ಕರ್ಕೊಂಬರ್ತೀವಲ್ಲ ಸ್ಕೂಲಿಂದ, ಮನೇಲೆ ಕೂರಿಸ್ಕೋತೀವಿ. ಮನೇಲಿ ಕೂರಿಸ್ಕೊಂಡು ವಿಡಿಯೋ ಗೇಮಿಂಗ್ಸು ಮತ್ತು ಮೊಬೈಲು ಅದರಲ್ಲೇ ಫುಲ್ ಆಗೋಗಿದ್ದಾರೆ ಹೊರತು ಆಚೆ ಹೋಗಿ ಆಟಾಡಬೇಕು ಅಕ್ಕಪಕ್ಕ ಮನೆಯವ್ರ ಜೊತೆ ಅನ್ನೋದು ಕಂಪ್ಲೀಟಾಗಿ ನಿಂತೋಗಿದೆ. ಸೊ ಅದರಿಂದ ಅವ್ರೇನು ಹೇಳಿದ್ದಾರೆ, ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತು ಆವತ್ತು ಚೆನ್ನಾಗಿರುತ್ತೆ. ಅಂದರೆ ಆವತ್ತು ಒಂದು ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ಗಳಿರುತ್ತೆ. ಇವಾಗ ಮಾಸ್ PT ಅಂತ ನಾವು ಮಾಡ್ತಿದ್ವಿ 1 ಅವರ್. ಸೊ ಅದೇ ಥರ ಫಿಸಿಕಲ್ ಎಕ್ಸಸೈಸು ಎಲ್ಲ ಕ್ಯಾರಮ್ ಮಾಡೋದು, ಕ್ರಿಕೆಟ್ ಆಡೋದು, ಫುಟ್ಬಾಲ್ ಆಡೋದು, ವಾಲಿಬಾಲ್ ಆಡೋದು, ಆ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಅವತ್ತು ಇಟ್ಕೊಂಡಿರ್ತೀವಿ. ಯೋಗ ಮತ್ತು ತುಂಬಾ ಎಲ್ಲ ಥರ ಎಕ್ಸಸೈಸ್ಗಳೆಲ್ಲ ಮಾಡಬೇಕು ಆವತ್ತಿನ ದಿನ ಅಂತ ಅಂದ್ಕೊಂಡಿರೋದು. ಆ್ಯಕ್ಟಿವಿಟೀಸ್ ಮತ್ತು ಪ್ರೋಗ್ರಾಮ್ ಇರುತ್ತೆ ಅಂತ ಅಂದರೆ, ಆ್ಯಕ್ಟಿವಿಟೀಸ್ ಪ್ರೋಗ್ರಾಮ್ ಯಾವ್ದ್ಯಾವುದು ಅಂದರೆ ಪೇಂಟಿಂಗು, ಹ್ಯಾಂಡಿಕ್ರಾಫ್ಟ್ಸು ಅಂದರೆ ಟಾಯ್ಸ್ ಎಲ್ಲ ಮಾಡೋದು. ಇವಾಗ ಸಾಫ್ಟ್ ಟಾಯ್ಸ್ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಹ್ಯಾಂಡಿಕ್ರಾಫ್ಟ್ಸು, ಮತ್ತು ಪೇಂಟಿಂಗು, ಕ್ರಿಯೇಟಿವ್ ಎಕ್ಸಿಬಿಷನ್ಸ್. ಇವಾಗ ಎಕ್ಸಿಬಿಷನ್ಸ್ ನಾವೆಲ್ಲ ಸ್ಕೂಲಲ್ಲಿ ವರ್ಷಕ್ಕೊಂದಿನ ಮಾಡ್ತಾಯಿದ್ವಿ. ಒಂದು ವಾರ ಟೈಮ್ ತೊಗೊಂಡು ವರ್ಷಕ್ಕೊಂದೇ ದಿನ ಅದೊಂದು ಮಾಡ್ತೀವಿ. ಸೊ ಆ ಥರ ಕ್ರಿಯೇಟಿವ್ ಐಡಿಯಾಲಜೀಸ್ ಮಾಡೋ ಥರ ಒಂದು ದಿನ ಸ್ಯಾಟರ್ಡೇಸು ಆ ಥರ ಒಂದೊಂದು ದಿನ ಒಂದೊಂದು ಥರ. ಒಂದಿನ ಹ್ಯಾಂಡಿಕ್ರಾಫ್ಟ್ ಅಂದರೆ ಇನ್ನೊಂದು ದಿನ ಪೇಂಟಿಂಗ್ ಇರುತ್ತೆ, ಇನ್ನೊಂದು ದಿನ ಎಕ್ಸಿಬಿಷನ್ ಥರ ಮಾಡಿಟ್ಟಿರ್ತಾರೆ. ಸೊ ಅದಕ್ಕೆ ಟ್ರೈನಿಂಗ್ ಅನ್ನೋದು ಕೊಟ್ಟಿರ್ತಾರೆ ಟೀಚರ್ಸ್ಗೆ, ಹೆಲ್ಪ್ ಮಾಡಬೇಕು ಸ್ಟೂಡೆಂಟ್ಸ್ಗೆ ಅಂತ. ನೆಕ್ಸ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಸೊ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದಾಗೆ ಡ್ಯಾನ್ಸಲ್ಲಿ ಅವ್ರವ್ರ ಇದು ಭರತನಾಟ್ಯಮು, ವೆಸ್ಟರ್ನ್ ಡ್ಯಾನ್ಸು, ಕಥಕ್ಕಳಿ, ಕೂಚಿಪುಡಿ ಆ ಥರ ಡ್ಯಾನ್ಸ್ಗಳು, ಮತ್ತು ಸಿಂಗಿಂಗ್ ಕಾಂಪಿಟೇಷನ್ಸ್ಗಳೆಲ್ಲ ಇಡೋದು, ಮ್ಯೂಸಿಕ್ಕು ಅದು ಯಾವ ಥರ ಕರ್ನಾಟಕ ಅಥವಾ ಫಿಲಮಿ ಸಾಂಗ್ಸು ಎಲ್ಲ ಥರ ಭಗವದ್ಗೀತಾ ಶ್ಲೋಕ ಹೇಳೋದು ಎಲ್ಲ ಥರದ್ದು ಇಟ್ಟಿರ್ತಾರೆ. ಮತ್ತು ಇದ್ರ ಜೊತೆಗೆ ಡ್ರಾಮಾ ಎಷ್ಟೊಂದು ಮಕ್ಕಳುಗಳಲ್ಲಿ ತುಂಬ ಇರುತ್ತೆ, ಅದು ಇಷ್ಟ ಇರುತ್ತೆ. ಡ್ರಾಮಾ ಎಷ್ಟು ಚೆನ್ನಾಗಿ ಸ್ಟೋರಿ ಬರೆದು ಅದನ್ನು ನೆರೇಟ್ ಮಾಡ್ತಾರೆ, ಅದನ್ನು ಎಷ್ಟು ಚೆನ್ನಾಗಿ ಎನ್ಹ್ಯಾಕ್ಟ್ ಮಾಡಿ ತೋರಿಸ್ತಾರೆ ಸ್ಟೇಜ್ ಮೇಲೆ ವಿತೌಟ್ ಎನಿ ಸ್ಟೇಜ್ ಫಿಯರ್. ಸೊ ಅದೊಂದು ಡೇ ಇಟ್ಕೊಂಡಿರ್ತಾರೆ ಸ್ಯಾಟರ್ಡೇಯಲ್ಲಿ, ಅದೊಂದು ಲಿಸ್ಟ್ ಅಂತ ಬಂದಿದೆ. ಸೊ ಅದು ಬಿಟ್ಟರೆ ಅವೇರ್ನೆಸ್ ಪ್ರೋಗ್ರಾಮ್ಸ್. ಅವೇರ್ನೆಸ್ ಅಂದರೆ
ಯಾವ ಥರ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್, ಇವಾಗ ಟ್ರೀ ಸೇವ್ ಮಾಡೋದು, ಮತ್ತು ಸೇವ್ ವಾಟರ್, ಆ ಥರ ಅವೇರ್ನೆಸ್ಗಳು, ಮತ್ತು ಅವರಲ್ಲಿ ಕುಕ್ ವಿತೌಟ್ ಫೈರು, ಹೆಲ್ತ್ ಆ್ಯಂಡ್ ಮಾರಲ್ ಎಜುಕೇಷನ್ಗಳು. ಮಾರಲ್ ಎಜುಕೇಷನ್ ಅಂದರೆ ಯಾವ ಥರ ರೆಸ್ಪೆಕ್ಟ್ಸ್ ಕೊಡಬೇಕು, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು, ಮತ್ತು ಆನೆಸ್ಟಿ ಆಗಿರಬೇಕು, ಬೇರೆಯವ್ರಿಗೆ ಥ್ಯಾಂಕ್ಫುಲ್ ಆಗಿರಬೇಕು, ಸಪೋರ್ಟ್ ಮಾಡಬೇಕು, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರಬೇಕು. ಅದೆಲ್ಲ ಇನ್ ಡೀಟೇಲಾಗಿ ಅವ್ರಿಗೆ ಒಂದೊಂದು ದಿನ ಒಂದೊಂದು ಥರ ಕ್ಲಾಸ್ಗಳು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಬಂದರೆ ಆಬ್ವಿಯಸ್ಲಿ ಆವಾಗಲೇ ಹೇಳ್ದಂಗೆ ವಾಲಿಬಾಲು, ಫುಟ್ಬಾಲು, ಕ್ರಿಕೆಟು ಎಲ್ಲ ಥರ. ಇವಾಗ D3 ಎಲ್ಲ ಸಣ್ಣ ಹಾಯಾಗಿ ಆಟ ಆಡಿಕೊಂಡು, ಚೆಸ್ ಆಟ ಆಡಿಕೊಂಡು, ಫುಟ್ಬಾಲ್ ಆಟ ಆಡಿಕೊಂಡು ಹಾಯಾಗಿ ಇರೋ ಥರ ಅದು ಒಂದು ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡ್ತಾರೆ. ಇದ್ರ ಜೊತೆಗೆ CRPs ಅವರು, ಡಿಸ್ಟ್ರಿಕ್ಟ್ ಆ್ಯಂಡ್ ಬ್ಲಾಕ್ ಲೆವೆಲ್ ಆಫೀಸರ್ಸ್ ಅವರು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಅವರು ಏನು ಮಾಡ್ತಾರೆ, ಅದಕ್ಕೆ ಒಂದು ದಿನ ಬಂದು ಮಾನಿಟರ್ ಮಾಡ್ತಾರೆ. ಇದು ನಡೀತಿದೆಯಾ, ಈ ಸ್ಕೂಲಲ್ಲಿ ನಡೀತಿದೆಯಾ, ಚೆನ್ನಾಗಿ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರಾ, ಈ ಥರ ಎಲ್ಲ ಮಕ್ಕಳು ವೆರಿ ಆ್ಯಕ್ಟಿವ್ ಆಗಿದ್ದಾರಾ, ಎಲ್ಲ ಥರ ಗ್ರಾಸ್ಪಿಂಗ್ ಪವರ್ಸ್ ಇದೆಯಾ ಅಂತ ಬಂದು ಒಂದಿನ ಚೆಕ್ ಮಾಡ್ತಾರೆ. ಸೊ ಅದಕ್ಕೆ ಬರೋ ಟೈಮಲ್ಲಿ ಅವರು ಇನ್ಫಾರ್ಮ್ ಮಾಡಿ ಬರ್ತಾರೆ. ಸೊ ಆವಾಗ ಟೀಚರ್ಸು ಟ್ರೈನ್ ಮಾಡ್ತಾರೆ. ಯಾವ ಥರ ಅಂದರೆ ಇದೆಲ್ಲ ಟ್ರೈನಿಂಗ್ ನಡೆದಿರತ್ತಲ್ಲ, ಸೊ ಎಕ್ಸಾಮ್ಸ್ ಥರ ಕಂಡಕ್ಟ್ ಮಾಡ್ತಾರೆ. ಆವಾಗ ಆಫೀಸರ್ಸ್ ಅವ್ರು ಬಂದು ಎಲ್ಲರದ್ದು ಮಕ್ಕಳದು ಹೇಗಿದೆ, ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಹೇಗಿದೆ ಎಲಿಜಿಬಿಲಿಟಿ, ಎಲ್ಲ ಚೆನ್ನಾಗಿದೆಯಾ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಸ್ಮೂತ್ ಅನ್ನೋದನ್ನು ಚೆಕ್ ಮಾಡ್ತಾರೆ ಬಂದು. ಕೆಲವು ಉರ್ದು ಸ್ಕೂಲ್ಸ್ಗಳಿಗೂ ಹೇಳಿದ್ದಾರೆ. ಉರ್ದು ಸ್ಕೂಲ್ಸಲ್ಲಿ ಇವಾಗ ಕೇಳಿಸ್ಕೊಳ್ಳಿ ಸರಿಯಾಗಿ. ಉರ್ದು ಸ್ಕೂಲ್ಸಲ್ಲಿ ಏನಂದರೆ ಥರ್ಡ್ ಫ್ರೈಡೇ ಏನಿರುತ್ತೆ ಅದು ಹಾಫ್ ಡೇ ಇರುತ್ತೆ, ಸ್ಯಾಟರ್ಡೇ ಫುಲ್ ಡೇ ಇರುತ್ತೆ. ಬಟ್ ಇವರಿಗೆ ಸಂಭ್ರಮ ಶನಿವಾರ ಬಂದು ಅದು ಫ್ರೈಡೇಸ್ ಮಾತ್ರ ಇರುತ್ತೆ. ಹಾಫ್ ಡೇ ಇರುತ್ತಲ್ಲ ಫ್ರೈಡೇ, ಅವತ್ತಷ್ಟೇ ಅವ್ರಿಗೆ ಈ ಆ್ಯಕ್ಟಿವಿಟೀಸ್ ಎಲ್ಲ ಇಟ್ಕೊಳ್ಳೋದು. ಬ್ಯಾಗ್ಲೆಸ್ ಡೇ ಆ್ಯಕ್ಟಿವಿಟೀಸ್ನ ಆವತ್ತೇ ಇಟ್ಕೋತಾರೆ. ಯಾರಿಗೆ? ಉರ್ದು ಸ್ಕೂಲ್ ಅವ್ರಿಗೆ ಮಾತ್ರ. ಇಲ್ಲ ನಾರ್ಮಲ್ ಸ್ಕೂಲ್ಸ್, ಏಡೆಡ್ ಆ್ಯಂಡ್ ಗೌರ್ಮೆಂಟ್ ಸ್ಕೂಲ್ ಅವ್ರಿಗೆ ಸ್ಯಾಟರ್ಡೇಸೇ ಇಟ್ಕೋತಾರೆ. ಸೊ ಓಕೆ, ಹಾಗಾಗಿ ಇನ್ಮೇಲೆ ಮಕ್ಕಳಿಗೆ ಥರ್ಡ್ ಸ್ಯಾಟರ್ಡೇ ಅಂದರೆ ಒಂದು ದೊಡ್ಡ ಸಂಭ್ರಮನೇ ಇರುತ್ತೆ. ಆ್ಯಂಡ್ ಎಲ್ಲ ಥರ ಖುಷಿನೂ ಸಿಗುತ್ತೆ ಅವತ್ತು. ಥರ್ಡ್ ಸ್ಯಾಟರ್ಡೇಸೇ ನೋಡಿ ಫುಲ್ ಅಟೆಂಡೆನ್ಸ್ ಇರುತ್ತೆ ಸ್ಕೂಲ್ಸು ಕಾಲೇಜಸಲ್ಲಿ. ಸೊ ನೋಡೋಣ, ಇದರಿಂದ ಮಕ್ಕಳಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಫಾರ್ಮ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಮತ್ತು ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀನಿ. ವೀಕ್ಷಕರೇ, ಇವಾಗ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಬರೋಣ. ನೀವೆಲ್ಲ ಅನ್ಕೋತಿರ್ಬೋದು ಇಷ್ಟೊತ್ತಾದರೂ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತ. ಸೊ ಇವಾಗ ಹೇಳ್ತೀನಿ ನೋಡಿ. ಭಾಗ್ಯಲಕ್ಷ್ಮಿ ಬಾಂಡು 2006 ಮತ್ತು 2007 ಯಾರ್ಯಾರು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನೋದನ್ನು ತೊಗೊಂಡಿದ್ರಿ, ಅವರು ರಿಜಿಸ್ಟರ್ ಮಾಡಿದ್ರಿ, ಅವ್ರಿಗೆ ಇವಾಗ ಮೆಚುರಿಟಿ ಲೆವೆಲ್ 18 ಇಯರ್ಸ್ ಆಗಿದ್ರೆ ನಿಮ್ಮ ಮಕ್ಕಳಿಗೆ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಮೆಚುರಿಟಿ ಅಮೌಂಟ್ 1 ಲಕ್ಷ ಅನ್ನೋದು ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ. ಓಕೆ, ಸೊ ಇವತ್ತು ಬರೀ ಹೆಣ್ಮಕ್ಳಿಗೆ ಗೊತ್ತಿರ್ಬೋದು, ಇದು ಬರೀ ಹೆಣ್ಮಕ್ಳಿಗೆ ಮಾತ್ರ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನೋದು ಬರೋದು. ಸೊ ಇದು ಹೇಗೆ ತೊಗೋಬೇಕು, ಈ ಬಾಂಡ್ ತೊಗೊಂಡು ಈ ದುಡ್ಡನ್ನು ಹೇಗೆ ಕಲೆಕ್ಟ್ ಮಾಡಬೇಕು ಅಂತ ಕೇಳೋದಿದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಸೆಂಟರ್ಗೆ ಹೋಗಿ. ನೀವೆಲ್ಲ ಫುಡ್ ಕಲೆಕ್ಟ್ ಮಾಡ್ತಾ ಇರ್ತೀರ, ಚಿಕ್ಕ ಮಕ್ಕಳಾದಾಗ 3 ವರ್ಷ ತನಕನೂ ಫುಡ್ ಕೊಡ್ತಾರೆ. ಸೊ ಆ ಅಂಗನವಾಡಿ ಸೆಂಟರಿಗೆ ನಿಮ್ಮ ಒರಿಜಿನಲ್ ಬಾಂಡ್ ತೊಗೊಂಡು ಹೋದರೆ, ಮತ್ತು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಯಾವ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ರಿ ಆ 3 ತೊಗೊಂಡು ಹೋದರೆ ಅಲ್ಲಿ ನಿಮಗೆ ಮನಿ ಹೇಗೆ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಇದು ಲೊಕೇಶನ್ ಆ್ಯಕ್ಚುಲಿ ಬಂದು BPMP ಬಿಲ್ಡಿಂಗ್ ಇದೆ. ಎಲ್ಲಿ ಅಂದರೆ NR ಕಾಲೋನಿ, ಬೆಂಗಳೂರಲ್ಲಿ NR ಕಾಲೋನಿಯಲ್ಲಿ ಒಂದು ಆಫೀಸ್ ಅನ್ನೋದಿದೆ. ಆ್ಯಕ್ಚುಲಿ ಬೆಂಗಳೂರು ಸ್ಟೇಟ್ ಆಫೀಸ್ ಅನ್ನೋದಿದೆ, ಸ್ಟೇಟ್ ಸ್ಕೀಮ್ ಆಫೀಸ್ ಅಂತ. ಸೊ ಅಲ್ಲಿ NR ಕಾಲೋನಿಯಲ್ಲಿ ಫಸ್ಟ್ ಫ್ಲೋರಲ್ಲಿ BPMP ಆಫೀಸ್ ಫಸ್ಟ್ ಫ್ಲೋರಲ್ಲಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ 1 ಲಕ್ಷದ್ದು ಬರುತ್ತೆ. ಇದು ಬರೀ ಎಜುಕೇಷನ್ ಅಥವಾ ಮ್ಯಾರೇಜ್ಗೆ ಅಂತ ಮಾಡಿಸಿದಿತ್ತು. ಸೊ 18 ವರ್ಷ ಆದಮೇಲೆ ಹೆಣ್ಮಕ್ಳಿಗೆ ಮದುವೆ ಮಾಡೋದು ಅನ್ನೋದೆಲ್ಲ ಇರುತ್ತೆ. ಸೊ ಆ ಟೈಮಲ್ಲಿ ಬರುತ್ತೆ ಅಂತ ಹುಟ್ಟಿದಾಗಲೇ ನೀವು ಇದನ್ನು ಮಾಡಿಸಿರ್ತೀರ. ಆಲ್ಮೋಸ್ಟ್ ಲೈಕ್ 1 ವರ್ಷ ಆಗಕ್ಕೆ ಮುಂಚೆನೇ, ಆ ಮಗುಗೆ 1 ವರ್ಷ ಆಗಕ್ಕೆ ಮುಂಚೆನೇ ನೀವು ಈ ಭಾಗ್ಯಲಕ್ಷ್ಮಿ ಬಾಂಡ್ನ ಕೊಟ್ಟಿರ್ತೀರ. ಅವ್ರು ನಿಮಗೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ, 1 ಇಯರಲ್ಲಿ ಅವ್ರು ನಿಮಗೆ ಬಾಂಡು ಕೊಡ್ತಾರೆ. ಸೊ ಹೀಗಾಗಿ 2006 ಮತ್ತು 2007 ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಭಾಗ್ಯಲಕ್ಷ್ಮಿ ಬಾಂಡ್ಗೆ, ಸೊ ಅವ್ರಿಗೆ ಇವಾಗ ಮೆಚುರಿಟಿ ಲೆವೆಲ್ ಅನ್ನೋದು ಬಂದಿರುತ್ತೆ. ಸೊ ನೀವು ಯಾರ್ಯಾರು ಅಂತ ನೋಡಿಕೊಂಡು ನೀವು ಭಾಗ್ಯಲಕ್ಷ್ಮಿ ಬಾಂಡು ಅಮೌಂಟ್ ಕಲೆಕ್ಟ್ ಮಾಡಿ. ಸೊ ಅಷ್ಟೇ ಇವತ್ತಿಂದು ನಮ್ಮದು ವಿಡಿಯೋ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.